ಮೊಮ್ಮಗ ಅಂದರೆ ತುಂಬ ಇಷ್ಟ. ಮೊಮ್ಮಗ ಅವರ ಅಂದರೆ ಯಾಕಂತಂದರೆ ಮದುವೆ ನೋಡಬೇಕು ಅಂತ ಆಸೆ ಇತ್ತು. ಸೊ ಮೊಮ್ಮಗ ಇಲ್ಲೇ ಇದ್ದಾರಾ, ಯಾವಾಗಾದ್ರೂ ಬರ್ತಾರಾ? ಕೆಲಸ ಯಾಕಂದರೆ ಕೆಲಸ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅವ್ರು ಇಲ್ಲೇ ಬರ್ತಾರಾ, ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ ಅಂತ. ಇಲ್ಲಿ ಬರೋದು ಯಾಕಂದ್ರೆ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅವಕಾಶ ಅವ್ರಿಗೆ. ಬರ್ತಾರೆ, ಕಾಲ ಬಂದಾಗ ಕೂಡ ಬಂದಾಗ ಬರ್ಬೋದು. ಯಾಕಂದರೆ ಅವ್ನು ವಿದ್ಯಾವಂತ, ನಮ್ಗೆ ಆ ವಿದ್ಯೆ ಅಷ್ಟೊಂದು ಹತ್ತಲಿಲ್ಲ ತಲೆಗೆ. ಹಾಗಾಗಿ ಅವ್ರ ಬುದ್ಧಿ ಯಾವ ಮಟ್ಟಕ್ಕಿದೆಯೋ ಏನಿದೆಯೋ ನಾವು ಏನು ಊಹೆ ಮಾಡೋಕ್ಕಾಗತ್ತೆ. ಅವ್ರಿಗೆ ಬಿಟ್ಟಿದ್ದೀವಿ. ಹೇಳ್ತಾನೆ, ಅಜ್ಜಿ ಬಾಗಿಲು ತಡೆದಾಗ ಆಗ್ತಾಯಿದೆ, ಕಂದ ಅಂತಂದು ಹೇಳ್ದಂಗೆ ಆಗ್ತಾಯಿದೆ ಅಂತ ಹೇಳ್ತಾನೆ. ಆಗ್ಲಪ್ಪ, ನಿಮ್ಮ ಅಜ್ಜಿ ನಿನಗೆ ಆಶೀರ್ವಾದ ಮಾಡಲಿ, ಒಳ್ಳೇದಾಗಲಿ. ನಿನ್ನ ಮನಸ್ಸಲ್ಲಿ ಏನು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ರೂಪ ಇಲ್ಲ ಕಣಪ್ಪ. ಕರುಣೆ, ವಾತ್ಸಲ್ಯ, ಮಮತೆ, ಪ್ರೀತಿ ಏನು ನಿನ್ನ ಅಜ್ಜಿ ಹೇಳ್ಕೊಟ್ರೋ ಹಾಗೆ ನೀನು ನಡ್ಕೊಂಬ, ಜೀವನ ಚೆನ್ನಾಗಿರುತ್ತೆ, ಸುಖಮಯವಾಗಿರುತ್ತೆ. ಅಷ್ಟೇ ಹೇಳಿದೆ ನಾನು. ಖಂಡಿತವಾಗ್ಲೂ ಇಡೀ ಕನ್ನಡ ಚಿತ್ರರಂಗದ ಕಲಾವಿದರು, ಲೀಲಾವತಿ ಅವರ ಅಭಿಮಾನಿಗಳು, ಅದ್ರ ಜೊತೆಗೆ ನೀವು ಹೇಳ್ದಂಗೆ ಮಾಧ್ಯಮ ಮಿತ್ರರು ಸಹ ಎಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ. ಲೀಲಾವತಿ ಅಮ್ಮನವ್ರು ಎಲ್ಲೂ ಹೋಗಿಲ್ಲ, ನಿಮ್ಮ ಮನಸ್ಸಲ್ಲೇ ಇದ್ದಾರೆ, ನೀವು ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ ಅಂತ ಹೇಳ್ತೇನೆ. ಧನ್ಯವಾದಗಳು ಇಷ್ಟೊತ್ತು ವಿಸ್ತಾರ ಜೊತೆ ಮಾತಾಡಿ. ತುಂಬ ಧನ್ಯವಾದಗಳು. ನಿಮ್ಮ ಸ್ಫೂರ್ತಿಯ ಈ ಮಾತುಗಳಿಗೆ ತುಂಬ ಧನ್ಯವಾದಗಳು. ಪ್ರತಿ ಒಂದು ನನ್ನ ಕೆಲಸದ ಮುಕ್ತಾಯದಲ್ಲಿ ನೀವೇ ಅದಕ್ಕೆ ಸಾಕ್ಷಿಯಾಗಿರ್ತೀರ. ತುಂಬ ಧನ್ಯವಾದ. ನಮಸ್ಕಾರ. ಮೊಮ್ಮಗ ಅಂದರೆ ತುಂಬ ಇಷ್ಟ. ಮೊಮ್ಮಗ ಅವರ ಅಂದರೆ ಯಾಕಂತಂದರೆ ಮದುವೆ ನೋಡಬೇಕು ಅಂತ ಆಸೆ ಇತ್ತು. ಸೊ ಮೊಮ್ಮಗ ಇಲ್ಲೇ ಇದ್ದಾರಾ, ಯಾವಾಗಾದ್ರೂ ಬರ್ತಾರಾ? ಕೆಲಸ ಯಾಕಂದರೆ ಕೆಲಸ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅವ್ರು ಇಲ್ಲೇ ಬರ್ತಾರಾ, ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ ಅಂತ. ಇಲ್ಲಿ ಬರೋದು ಯಾಕಂದ್ರೆ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅವಕಾಶ ಅವ್ರಿಗೆ. ಬರ್ತಾರೆ, ಕಾಲ ಬಂದಾಗ ಕೂಡ ಬಂದಾಗ ಬರ್ಬೋದು. ಯಾಕಂದರೆ ಅವ್ನು ವಿದ್ಯಾವಂತ, ನಮ್ಗೆ ಆ ವಿದ್ಯೆ ಅಷ್ಟೊಂದು ಹತ್ತಲಿಲ್ಲ ತಲೆಗೆ. ಹಾಗಾಗಿ ಅವ್ರ ಬುದ್ಧಿ ಯಾವ ಮಟ್ಟಕ್ಕಿದೆಯೋ ಏನಿದೆಯೋ ನಾವು ಏನು ಊಹೆ ಮಾಡೋಕ್ಕಾಗತ್ತೆ. ಅವ್ರಿಗೆ ಬಿಟ್ಟಿದ್ದೀವಿ. ಹೇಳ್ತಾನೆ, ಅಜ್ಜಿ ಬಾಗಿಲು ತಡೆದಾಗ ಆಗ್ತಾಯಿದೆ, ಕಂದ ಅಂತಂದು ಹೇಳ್ದಂಗೆ ಆಗ್ತಾಯಿದೆ ಅಂತ ಹೇಳ್ತಾನೆ. ಆಗ್ಲಪ್ಪ, ನಿಮ್ಮ ಅಜ್ಜಿ ನಿನಗೆ ಆಶೀರ್ವಾದ ಮಾಡಲಿ, ಒಳ್ಳೇದಾಗಲಿ. ನಿನ್ನ ಮನಸ್ಸಲ್ಲಿ ಏನು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ರೂಪ ಇಲ್ಲ ಕಣಪ್ಪ. ಕರುಣೆ, ವಾತ್ಸಲ್ಯ, ಮಮತೆ, ಪ್ರೀತಿ ಏನು ನಿನ್ನ ಅಜ್ಜಿ ಹೇಳ್ಕೊಟ್ರೋ ಹಾಗೆ ನೀನು ನಡ್ಕೊಂಬ, ಜೀವನ ಚೆನ್ನಾಗಿರುತ್ತೆ, ಸುಖಮಯವಾಗಿರುತ್ತೆ. ಅಷ್ಟೇ ಹೇಳಿದೆ ನಾನು. ಖಂಡಿತವಾಗ್ಲೂ ಇಡೀ ಕನ್ನಡ ಚಿತ್ರರಂಗದ ಕಲಾವಿದರು, ಲೀಲಾವತಿ ಅವರ ಅಭಿಮಾನಿಗಳು, ಅದ್ರ ಜೊತೆಗೆ ನೀವು ಹೇಳ್ದಂಗೆ ಮಾಧ್ಯಮ ಮಿತ್ರರು ಸಹ ಎಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ. ಲೀಲಾವತಿ ಅಮ್ಮನವ್ರು ಎಲ್ಲೂ ಹೋಗಿಲ್ಲ, ನಿಮ್ಮ ಮನಸ್ಸಲ್ಲೇ ಇದ್ದಾರೆ, ನೀವು ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ ಅಂತ ಹೇಳ್ತೇನೆ. ಧನ್ಯವಾದಗಳು ಇಷ್ಟೊತ್ತು ವಿಸ್ತಾರ ಜೊತೆ ಮಾತಾಡಿ. ತುಂಬ ಧನ್ಯವಾದಗಳು. ನಿಮ್ಮ ಸ್ಫೂರ್ತಿಯ ಈ ಮಾತುಗಳಿಗೆ ತುಂಬ ಧನ್ಯವಾದಗಳು. ಪ್ರತಿ ಒಂದು ನನ್ನ ಕೆಲಸದ ಮುಕ್ತಾಯದಲ್ಲಿ ನೀವೇ ಅದಕ್ಕೆ ಸಾಕ್ಷಿಯಾಗಿರ್ತೀರ. ತುಂಬ ಧನ್ಯವಾದ. ನಮಸ್ಕಾರ.